ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 6:15 ಆಗಿದೆ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪನ ಬರ್ಡೇ ಇರೋದ್ರಿಂದ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಅಲ್ಲಿಂದ ಬಂದು ನಾನ್ ವೆಜ್ಗೆ ಪ್ರಿಪೇರ್ ಮಾಡಬೇಕು. ತುಂಬ ಜನ ಅಂದ್ಕೊತೀರಾ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ನಾನ್ ವೆಜ್ ಮಾಡ್ಬೋದಾ ಅಂತ. ಹೌದು, ಚಾಮುಂಡೇಶ್ವರಿಗೆ ಮರಿ ಹೊಡಿತಾರೆ, ಸೊ ಮಾಡ್ತೀವಿ. ನಾವಿವಾಗ ಬೆಟ್ಟ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ದಿಸ್ ಇಸ್ ಚಿಂಟು. ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಕಮೆಂಟ್ ಬೇರೆ ಮಾಡ್ತಾರೆ, ಅದೆಲ್ಲ ಇರ್ತಿರೋ ನಿಮ್ಗಳು. ಅಲ್ಲ ಗೈಸ್, ಕಮೆಂಟಲ್ಲಿ ಅದು ಇದು ಅಂತ ಎಲ್ಲ ಇದು ಮಾಡ್ಕೊಳೋದು. ಗೊತ್ತಿರೋರೇ ಕೈಸ್ ಮಾಡೋದು, ಗೊತ್ತಿಲ್ಲದೆ ಇದ್ದವ್ರಂತೂ ಮಾಡೋದಿಲ್ಲ. ಯಾರೋ ಅಕ್ಕಪಕ್ಕ ನಮಗೆ ಆಗದೆ ಇರೋರು ಹೌದು, ಅವ್ರುಗಳೇ ಗೈಸ್ ಇರೋದು ನಮಗೆ ಜಾಸ್ತಿ. ಗೈಸ್, ಇವರೇ ನಮ್ಮ ಚಿಕ್ಕಪ್ಪ. ಇವ್ರದ್ದೇ ಬರ್ಡೇ ಇರೋದ್ರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು. ಇನ್ನೂ ದೇವಸ್ಥಾನದಲ್ಲಿ ಓಪನ್ ಆಗಿಲ್ಲಂತೆ, ಸೊ ಆಚೆನೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾವು ಲೇಟ್ ಆಗುತ್ತೆ ಅಂತ ಹೇಳಿ ಅಡುಗೆ ಎಲ್ಲ ಮಾಡಬೇಕಲ್ಲ, ಸೊ ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ಬಂದ್ವಿ. ನಮ್ಮ ನೇಟಿವ್ ಮೈಸೂರು ಆಗಿರೋದ್ರಿಂದ ನಾವು ತುಂಬ ಸಲ ಬೆಟ್ಟಕ್ಕೆ ವಿಸಿಟ್ ಮಾಡ್ತಿರ್ತೀವಿ. ಈ ಟೈಮೇನೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ಸೊ ನಾವು ಹೊರಗಡೆನೇ ಪೂಜೆ ಮಾಡಿದ್ವಿ. ಅವ್ವ ಅಂದರೆ ನಮ್ಮ ಅಮ್ಮನ ಅಮ್ಮ, ಬಟ್ ನನಗೆ ನಮ್ಮ ಅವ್ವ ಅಂದರೆ ಫೇವ್ರೆಟ್ಟು. ನಮ್ಮ ಅವ್ವನೇ ನನ್ನ ಸಾಕಿರೋದು, ಸೊ ಅದಕ್ಕಾಗಿ ನಮ್ಮ ಅಮ್ಮನಿಗಿಂತ ಜಾಸ್ತಿ ಪ್ರಿಫರೆನ್ಸ್ ನಮ್ಮ ಅವ್ವನ ಕೊಡ್ತೀನಿ ನಾನು. ನಮ್ಮ ಅವ್ವ ಅಂದರೆ ನನಗೆ ತುಂಬ ಇಷ್ಟ. ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಚಿಕ್ಕಪ್ಪಂಗೆ ಸೆಲೆಬ್ರೇಷನ್ ಎಲ್ಲ ಮಾಡಿಸಿದ್ವಿ. ಹೊರಗಡೆನೂ ಕೂಡ ಇತ್ತು, ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ. ಬಟ್ ವೀಡಿಯೋ ಕ್ಲಿಪ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ. ಇವು ನಮ್ಮ ಚಿಕ್ಕಮ್ಮ. ನಾನು ಕೂಡ ನಮ್ಮ ಚಿಕ್ಕಪ್ಪಂಗೆ ವಿಶ್ ಮಾಡಿ ಕೇಕ್ ಕೂಡ ತಿನ್ನಿಸ್ದೆ. ಇವಾಗ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀವಿ. ಏನೇನು ಮಾಡ್ತಿದ್ದೀವಿ, ಏನೇನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ, ನೋಡಿ. ಗೈಸ್, ಮಟನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದಾರೆ ಇಲ್ಲಿ. ಈ ಕಡೆ ನಾಟಿ ಕೋಳಿ ಸಾಂಬಾರು ಪ್ರಿಪೇರ್ ಮಾಡ್ತಿದ್ದಾರೆ. ನಮ್ಮ ಬಾವ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು ಬಿರಿಯಾನಿ ಮಾತ್ರ. ನೀವು ಟೇಸ್ಟ್ ಮಾಡೋಕ್ಕಾಗಲ್ಲ, ಬಟ್ ನಾನು ಟೇಸ್ಟ್ ಮಾಡಿದೆ. ನೆಕ್ಸ್ಟು ಇವರು ಒಂದು ಹೋಟೆಲ್ ಕೂಡ ಮಾಡಬೇಕು ಅಂತ ಇದ್ದಾರೆ. ಇವ್ರದ್ದೇ ರೆಸಿಪಿ ಟೇಸ್ಟಲ್ಲಿ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ನೋಡೋಣ, ಅದೇನಾದರೂ ಕನ್ಫರ್ಮ್ ಆಗ್ತು ಅಂತಂದರೆ ಅದನ್ನೆಲ್ಲ ಕಂಟಿನ್ಯೂ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಗೈಸ್, ನಿಮಗೇನಾದರೂ ಫುಡ್ ಬ್ಲಾಗ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅದೇ ಥರ ನಾನು ಫುಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಕಬಾಬು ಕೂಡ ಮಾಡಿದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ಇದು ಕೂಡ ನಾಟಿ ಕೋಳಿ ಸಾಂಬಾರು, ಹಾಗೆ ಕಬಾಬ್ ಆ್ಯಂಡ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಬಿಗ್ ಬಾಸ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ತುಂಬಾ ಮಿಸ್ ಮಾಡ್ಕೋತೀನಿ. ಆ್ಯಂಡ್ 9 ಗಂಟೆಯಿಂದ ಇಲ್ಲಾಂದರೆ 9:30 11 ಗಂಟೆ ತನಕ ಸ್ವಲ್ಪ ಎಂಜಾಯ್ ಆ್ಯಂಡ್ ಅವ್ರ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರಲ್ಲ. ಗೈಸ್, ಇವ್ರು 3 ಜನ. ನಾನು ಹೇಳೋದೇ ಒಂದು, ನಾನು ಕೇಳೋದೇ ಒಂದು, ಇವ್ರು ಹೇಳೋದೇ ಒಂದು. ನಾನೇನು ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಲ್ಲ, ತಲೆ ಇಲ್ದಿರೋ ಥರ ಆನ್ಸರ್ ಮಾಡ್ತಾರೆ. ಇವ್ರು 3 ಜನದಿಂದ ನನಗೆ ಮನೇಲಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇಲ್ಲ, ಇವರಿಂದ ಸ್ವಲ್ಪ ಇರಿಟೇಷನ್ನೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಷ್ಟೇ.